ಒಂದು ಉತ್ತಮವಾದಂಥ ಜೀವವುಳ್ಳ ವಾಕ್ಯದೊಟ್ಟಿಗೆ ದೇವರು ನಿಮ್ಮ ಸಮ್ಮುಖದಲ್ಲಿ ಬಂದಿದ್ದಾನೆ. ಇವತ್ತು ನಾವು ಮಾತನಾಡಲಿಕ್ಕೆ ಹೊರಟಿರುವಂಥ ಒಂದು ಮುಖ್ಯವಾದಂಥ ಸಂದೇಶ ಏನಂತಂದ್ರೆ, ನಾವು ಪ್ರಾರ್ಥನೆ ಮಾಡುವಾಗ ಒಮ್ಮನಸ್ಸಿನಿಂದ ಬಂದು ಪ್ರಾರ್ಥನೆ ಮಾಡ್ತಾ ಇದೀವ? ನಾವು ಆರಾಧನೆ ಮಾಡಬೇಕಾದಾಗ ಒಮ್ಮನಸ್ಸಿನಿಂದ ಆರಾಧನೆ ಮಾಡ್ತಾ ಇದೀವ? ಇವತ್ತು ಬಹಳ ಮುಖ್ಯ. ನೋಡ್ರಿ, ಬೈಬಲ್ ವಾಕ್ಯವನ್ನು ತೆಗೆದುಕೊಂಡು ನಾವು ನೋಡೋಣ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 12ನೇ ವಚನ ನೋಡ್ರಿ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಅಂದ್ರೆ ಯೇಸು ಸ್ವಾಮಿಯನ್ನ ಕಡೆಯ ಸಮಯದಲ್ಲಿ ನೋಡಿದಂತ ಸ್ಥಳದಿಂದ ಅವರು ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದ ಪ್ರಯಾಣ ದೂರದಷ್ಟು. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರ್ಯಾರೆಂದರೆ ನೋಡ್ರಿ, ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ್ಪ, ತೋಮ, ಬರ್ತಲೋಮಾಯ, ಮತ್ತಾಯ, ಅಲ್ಪಾಯನ, ಯಾಕೋಬ, ಮತಾಭಿಮಾನಿ ಎನಿಸಿಕೊಂಡ ಸೀಮೋನ, ಯಾಕೋಬನ ತಮ್ಮ ಯೂದ, ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಗಾಗಿ ನಿರಂತರರಾದರು. ಅಂದ್ರೆ ಇಲ್ಲಿ ಪ್ರತಿ ವಾರ ನೀವು ಸಭೆಗೆ ಹೋಗ್ತಾ ಇದ್ದೀರ, ಪ್ರತಿ ದಿವಸ ನೀವು ದೇವರ ಸಮ್ಮುಖದಲ್ಲಿ ಬರ್ತಾ ಇದ್ದೀರ, ಕುಟುಂಬವಾಗಿ ಬರ್ತಾ ಇದ್ದೀರಾ, ಸಹೋದರರೊಟ್ಟಿಗೆ ಬರ್ತಾ ಇದ್ದೀರಾ. ನೀವು ಬರುವಾಗ ಒಮ್ಮನಸ್ಸಿನಿಂದ ಏಕ ಮನಸ್ಸಿನಿಂದ ಬರ್ತಾ ಇದ್ದೀರಾ. ಇವತ್ತು ನಿಮಗೆ ಎಷ್ಟೇ ಪ್ರಾರ್ಥನೆಗಳನ್ನ ನೀವು ಮಾಡಿದ್ರೂ ಉತ್ತರ ಸಿಗದಲ್ಲಿರೋದಕ್ಕೆ ಒಂದು ಬಹಳ ಮುಖ್ಯವಾದಂತ ಒಂದು ಕಾರ್ಯ ಏನಂತಂದ್ರೆ, ನೀವು ಒಮ್ಮನಸ್ಸಿನಿಂದ ಅಂದ್ರೆ ಏಕ ಮನಸ್ಸಿನಿಂದ ಒಂದೇ ಮನಸ್ಸುಳ್ಳವರಾಗಿ ನೀವು ಬರ್ತಲೇ ಇರುವಂಥದ್ದು ನಿಮಗೆ ಪ್ರಾರ್ಥನೆಗೆ ಉತ್ತರ ಸಿಗದಲ್ಲಿರೋದಕ್ಕೆ ಬಹಳ ಕಾರಣ ಆಗಿದೆ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ಈ ವಾಕ್ಯ ಏಕ ಮನಸ್ಸಿನಿಂದ ನೀವು ದೇವರನ್ನ ಪ್ರಾರ್ಥನೆ ಮಾಡುವಾಗ ನಿನ್ನ ದೇವರು ನಿನ್ನ ಜೀವಿತವನ್ನ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಗಲಿಬಿಲಿಯೊಟ್ಟಿಗೆ ಬಂದಾಗ ನಾವು ದೇವರ ವಾಕ್ಯಗಳನ್ನ ಕೇಳುವುದಕ್ಕೆ ಒಮ್ಮನಸ್ಸಿನಿಂದ ಬರ್ತದೆ, ದೇವರನ್ನ ಆರಾಧನೆ ಮಾಡಲಿಕ್ಕೆ ಒಮ್ಮನಸ್ಸಿಂದ ಬರ್ತದೆ ಇರುವುದಾದರೆ ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲ್ಲ. ನೋಡ್ರಿ, ಅದಾದ್ಮೇಲೆ ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡವಿದ್ದರು. ಇಷ್ಟು ಜನನು ಏಕ ಮನಸ್ಸಿನಿಂದ ಕೂಡಿ ಬರ್ತಾ ಇದ್ದಾರೆ. ಇವರು ಕೂಡಿ ಬರೋದ್ರಿಂದ ಏನಾಗ್ತು? ಈ ವಾಕ್ಯ ನೋಡ್ರಿ, ಅದಾದ್ಮೇಲೆ 15ನೇ ವಚನದಲ್ಲಿ ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ 120 ಮಂದಿ ಏಕ ಮನಸ್ಸಿನಿಂದ ಕೂಡಿ ಬರ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ನಾವು ದೇವರ ಆಲಯಕ್ಕೆ ಹೋಗುವಾಗ, ದೇವರ ಸಮ್ಮುಖಕ್ಕೆ ಹೋಗುವಾಗ, ದೇವರ ಸಮ್ಮುಖದಲ್ಲಿ ನಾವು ಹೋಗುವಾಗ, ದೇವರ ಆಲಯಕ್ಕೆ ಹೋಗುವಾಗ, ದೇವರ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ಬೇಕಾದಾಗ ನಾವು ಒಮ್ಮನಸ್ಸುಳ್ಳವರಾಗಿ ಹೋಗ್ತಾ ಇದ್ದೀವಾ? ನಮ್ಮ ಹೃದಯ ಗಲಿಬಿಲಿಯಿಂದ, ಚಿಂತನೆಯಿಂದ, ಕಷ್ಟಗಳಿಂದ ಇರುವ ಸಮಸ್ಯೆಗಳನ್ನೆಲ್ಲ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಹೃದಯದಲ್ಲಿ ನಮ್ಮ ಕಣ್ಣು ಮುಂದೆ ಇಟ್ಕೊಂಡು ನಾವು ದೇವರನ್ನ ಆರಾಧನೆ ಮಾಡೋದು, ದೇವರನ್ನ ಪ್ರಾರ್ಥನೆ ಮಾಡೋದು, ಇದನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾನ, ನಮ್ಮ ಕಷ್ಟಗಳಿಂದ ಬಿಡುಗಡೆ ಮಾಡ್ತಾನ. ಹಲ್ಲೆಲೂಯಾ. ಇವತ್ತು ನಾವು ಎಷ್ಟೋ ಜನಗಳು ಏನ್ ಮಾಡ್ತಾ ಇದೀವಿ, ನಮ್ಮ ಜೀವಿತದಲ್ಲಿ ಇರುವಂತಹ ಒಂದು ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ, ಸಮಸ್ಯೆಗಳೊಟ್ಟಿಗೆ ದೇವರ ಮುಂದೆ ಬರ್ತೀವಿ, ಆದ್ರೆ ಒಮ್ಮನಸ್ಸಿನಿಂದ ಏಕ ಮನಸ್ಸಿನಿಂದ ನನ್ನ ತಂದೆಯಾದ ದೇವರನ್ನ, ನನಗೆ ರಕ್ತವನ್ನು ಸುರಿಸಿ ನನ್ನ ಪಾಪಗಳನ್ನು ತೊಳೆದಂತ ದೇವರನ್ನ ನಾವು ಮನಸ್ಫೂರ್ತಿಯಾಗಿ ಆರಾಧನೆ ಮಾಡಬೇಕು. ವಾಕ್ಯ ಏನ್ ಹೇಳ್ತದೆ? ನಿನ್ನ ತಂದೆಯಾದ ದೇವರನ್ನ ಪೂರ್ಣ ಮನಸ್ಸಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸಬೇಕೆಂಬುದಾಗಿ. ಇವತ್ತು ನಾವು ನಿಜವಾಗಿ ವಾಕ್ಯದ ಪ್ರಕಾರ ನಾವು ಮಾಡ್ತಾ ಇದ್ದೀವ? ಇದು ಮೊದಲ ಆಜ್ಞೆ. ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸಬೇಕೆಂಬುದು 2ನೇ ಆಜ್ಞೆ. ಈ 2 ಆಜ್ಞೆಗಳು ಧರ್ಮಶಾಸ್ತ್ರವನ್ನೇ ಒಳಪಟ್ಟಿದೆ ಅಂತ ವಾಕ್ಯ ಹೇಳ್ತದಲ್ಲ. ಹಲ್ಲೆಲೂಯಾ. ಇವತ್ತು ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನೀನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲು ಬರುವಾಗ, ನೀನು ದೇವರ ಆಲಯದಲ್ಲಿ ಕೂಡಿ ಬರುವಾಗ, ನೀನು ಒಮ್ಮನಸ್ಸಿಂದ ಏಕ ಮನಸ್ಸಿಂದ ದೇವರನ್ನು ಆರಾಧನೆ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾ ಇದೀಯಾ? ಹಲ್ಲೆಲೂಯಾ. ನೋಡ್ರಿ, ಬರೋದ್ರಿಂದ ಏನು? ಇವತ್ತು ನಾವು ಇದುವರೆಗೂ
ಬರದಲ್ಲೇ ಇದ್ದಿದ್ರಿಂದನೇ ಇವತ್ತು ನಮ್ಮ ಜೀವಿತದಲ್ಲಿ ಯಾವುದೇ ಆಶೀರ್ವಾದಗಳನ್ನ ಬಿಡುಗಡೆ ಹೊಂದಿಕೊಳ್ಳಲಿಕ್ಕಾಗಿಲ್ಲ. ಇವತ್ತು ನೋಡ್ರಿ ವಾಕ್ಯ ಹೇಳುತ್ತದೆ, ಅದೇ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 1ನೇ ವಚನ, ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ. ಪಂಚಶತಮ ಅಂದ್ರೆ ಏನು? 50ನೇ ದಿನ. 50ನೇ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಅಂದ್ರೆ ಯಾರು? ಯೇಸು ಕ್ರಿಸ್ತನ್ನ ಯಾರೆಲ್ಲ ಆತನ ಮಾತಿಗೆ ವಿಧೇಯರಾಗಿ ಯೆರೂಸಲೇಮಿನಲ್ಲೇ ಕಾದುಕೊಂಡಿರಿ ಎಂಬುದಾಗಿ ಹೇಳಿದಾಗ 120 ಮಂದಿ ಬಂದಿದ್ರಲ್ಲ ಶಿಷ್ಯರೊಟ್ಟಿಗೆ, ಇವರೆಲ್ಲರ ಮೇಲೆ ನೋಡ್ರಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿ ಬರ್ತಾ ಇದ್ರು. ಯೋಚನೆ ಮಾಡಿ ನೋಡ್ರಿ ಪ್ರಿಯ ಸೋದರ ಸೋದರಿ, ನೀನು ಪ್ರಾರ್ಥನೆ ಮಾಡುವಂತ ಸ್ಥಳವನ್ನ ಪ್ರತಿದಿನ ಬದಲಾಯಿಸಲಿಕ್ಕಾಗುತ್ತಾ? ಇವತ್ತು ನೀನು ಒಂದು ಸಭೆಗೆ ಹೋಗ್ತಾ ಇರ್ತೀಯ, ಆ ಸಭೆಯನ್ನ ಇವತ್ತು ಮನೆ ಮಾಡಿ, ಇನ್ನೊಂದು ತೋಟದಲ್ಲಿ ಮಾಡಿ, ಇನ್ನೊಂದು ಜಾಗದಲ್ಲಿ ಬೇರೆ ಕಡೆ ಮಾಡೋದು, ಅದೇನಾದ್ರು ನಿಮ್ಮ ಸಭೆಗಳಲ್ಲಿ ಮಾಡ್ತಾ ಇದ್ದಾರ? ಇಲ್ಲ. ಪ್ರತಿ ದಿನವೂ ನೀವು ಹೋಗುತ್ತಿರುವ ದೇವರ ಆಲಯದಲ್ಲೇ ಒಂದೇ ಸ್ಥಳದಲ್ಲಿ ಕೂಡಿ ಬರ್ತಾ ಇದ್ದೀರಾ. ನೀವು ಮಾಡುವಂತ ಪ್ರಾರ್ಥನೆ, ನೀವು ಹೋಗುತ್ತಿರುವಂತ ಸಭೆ ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ನೀವು ಒಂದೇ ಸ್ಥಳದಲ್ಲಿ ಕೂಡಿ ಬರ್ತಾ ಇದ್ದೀರಾ. ಆದರೆ ನೀವು ಏಕ ಮನಸ್ಸಿನಿಂದ ಬರ್ತಾ ಇದ್ದೀರಾ. ನೀವು ಯಾವಾಗ ಏಕ ಮನಸ್ಸಿಂದ ಬರುವುದಿಲ್ಲವೋ ಪವಿತ್ರಾತ್ಮನ ಕಾರ್ಯದಲ್ಲಿ ನಡೆಯೋದಿಲ್ಲ. ಪವಿತ್ರಾತ್ಮನ ಕಾರ್ಯ ನಡೆಯಲಿಲ್ಲ ಅಂದ್ರೆ ನಿಮ್ಮ ಜೀವಿತದಲ್ಲಿ ಆಗಬೇಕಾದ ಅದ್ಭುತಗಳು, ಮಹತ್ತಾದ ಕಾರ್ಯಗಳು, ಸೂಚಕ ಕಾರ್ಯಗಳು, ನಿನಗೆ ಬಿಡುಗಡೆ ಆಗ್ಬೇಕಾದಂತ ಕಾರ್ಯವು ಅಲ್ಲಿ ನಡೆಯೋದಿಲ್ಲ. ಯಾಕೆ? ನೀನು ಏಕ ಮನಸ್ಸಿನಿಂದ ಬರದಲ್ಲೇ ನಿನ್ನ ಹೃದಯವನ್ನ ಎಲ್ಲ ಗಲಿಬಿಲಿಯೊಟ್ಟಿಗೆ, ನಿನ್ನ ಮನಸ್ಸನ್ನ ಎಲ್ಲ ಒಂದು ಕೆಟ್ಟ ಆಲೋಚನೆಗಳೊಟ್ಟಿಗೆ, ದೇವರಿಗೆ ಇಷ್ಟ ಇಲ್ಲದಂತ ಒಂದು ಕಾರ್ಯಗಳೊಟ್ಟಿಗೆ ನೀನು ಬರುವಾಗ ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಹೇಗೆ ಕೇಳಲಿಕ್ಕೆ ಸಾಧ್ಯ? ಇವತ್ತು ನೋಡ್ರಿ ವಾಕ್ಯ ಹೇಳ್ತದೆ, ಮತ್ತಾಯ 18:19 ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ದೊರಕುವುದು. ಹಲ್ಲೆಲೂಯ. ನೋಡ್ರಿ ಬೈಬಲ್ ವಾಕ್ಯ ಹೇಳ್ತೈತೆ, ಯಾರು ಇಬ್ಬರು ಮೂವರು. ಮೊದಲನೇದಾಗಿ ಇದನ್ನ ನಾನು ಮೊದಲು ಹೇಳ್ತೀನಿ, ಆಮೇಲೆ ಇನ್ನು ನೆಕ್ಸ್ಟ್ ಹೇಳ್ತೀನಿ. ಇಬ್ಬರು ಮೂವರು, ನೀವಿಬ್ಬರಿಗಿಂತ ಹೆಚ್ಚಿಗೆ ನೀವು ಸಭೆಯಲ್ಲಿ ಕೂಡಿ ಬರ್ತಾ ಇದ್ದೀರಾ. ನೀವು ವೈಯಕ್ತಿಕ ನೀವು ಪ್ರಾರ್ಥನೆ ಮಾಡುವಾಗ ಬರ್ತಾ ಇದ್ದೀರಾ, ದೇವರನ್ನ ಆರಾಧನೆ ಮಾಡಲಿಕ್ಕೆ ಬರ್ತಾ ಇದ್ದೀರಾ. ನಾವು ಯಾವಾಗ ಮನುಷ್ಯರಿಗೆ ತೋರ್ಪಡಿಸಬೇಕು ಎಂಬುದಾಗಿ ನಾವು ಮಾಡ್ತೀವಲ್ಲ, ಅಲ್ಲಿ ನಾವು ಝೀರೋ ಆಗ್ತೀವಿ. ಇಂಪ್ರೂವ್ಮೆಂಟ್ ಇರಲ್ಲ, ಯಾವುದೇ ಆಶೀರ್ವಾದ ಇರಲ್ಲ. ನಾವು ಯಾವಾಗ ದೇವರನ್ನೇ ತೋರ್ಪಡಿಸಬೇಕೆಂಬುದಾಗಿ ನಮ್ಮ ಹೃದಯದಲ್ಲಿ ಖಚಿತವಾಗಿ ಮಾಡ್ತೀವೋ ಆಗ ನಮ್ಮ ಜೀವಿತ ಅಭಿವೃದ್ಧಿ. ಅದೇ ಏಕ ಮನಸ್ಸು. ದೇವರಿಗಾಗಿ ಬರುವಂಥದ್ದು ಏಕ ಮನಸ್ಸು, ನಮಗಾಗಿ ಬರುವಂಥದ್ದು ಅದು ಏಕ ಮನಸ್ಸಾಗಲ್ಲ. ನಮ್ಮ ಒಳಗಡೆ ಸ್ವಾರ್ಥ ಇರ್ತದೆ. ಇವೆಲ್ಲ ನಮ್ಮ ಒಳಗಡೆ ಇಟ್ಕೊಂಡು ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಕಣ್ಣೀರು ಸುರಿಸಿ ಏನೇ ಮಾಡಿದ್ರು, ಉಪವಾಸ ಹಾಕಿದ್ರು ಪ್ರಯೋಜನ ಇಲ್ಲ. ನೀನು ಉಪವಾಸ ಮಾಡ್ತಾ ಇದೀಯಾ? ನೋಡ್ರಿ ಮುಂದಿನ ವಾಕ್ಯ ಹೇಳ್ತದ, ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇರ್ತೀನಿ. ಯಾಕೆ? ಈಗ ನೋಡ್ರಿ ವಾಕ್ಯ ಹೇಳ್ತಾ ಇದೆ, ಯಾಕೆ ಏಕ ಮನಸ್ಸಿನಿಂದ ಯಾಕೆ ಬರಬೇಕು? ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರ್ತಾರೋ, ಅಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ದೇವರು ಇರ್ತೀನಿ ಅಂತ ಹೇಳಿ. ದೇವರು ಇರೋದಾದ್ರೆ ಬಿಡುಗಡೆ ಸಿಗ್ಲೇಬೇಕಲ್ಲ. ಅಂದ್ರೆ ಇವತ್ತು ಇದುವರೆಗೂ ನಿನಗೆ ಬಿಡುಗಡೆ ಸಿಕ್ಕಿಲ್ವಾ? ಇದುವರೆಗೂ ನಿನ್ನ ಜೀವಿತದಲ್ಲಿ ಬದಲಾವಣೆ ಆಗಿಲ್ವಾ? ಇದುವರೆಗೂ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ವಾ? ಇದುವರೆಗೂ ನೀನು ಏನನ್ನ ಬಯಸ್ತಿದ್ಯೋ ಅದು ಸಿಗ್ತಾ ಇಲ್ವಾ? ಹಲ್ಲೆಲೂಯಾ. ಕಾರಣ ನೀನು ಏಕ ಮನಸ್ಸಿಂದ ಬರ್ತಾ ಇಲ್ಲ. ಬದಲಾಗು. ನಿನ್ನ ಜೀವಿತದಲ್ಲಿ ಇದನ್ನ ಬದಲಾಯಿಸಿಕೋ. ಚಿಂತೆ, ಗಲಿಬಿಲಿ, ಕಷ್ಟ, ಕಣ್ಣೀರು, ನೋವು, ವೇದನೆ, ಶೋಧನೆ ಪಕ್ಕಕ್ಕಿಡು. ನೀನು ದೇವರ ಸಮ್ಮುಖದಲ್ಲಿ ಬರುವಾಗ ಏಕ ಮನಸ್ಸಿನಿಂದ ಬಾ. ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಎಲ್ಲದರಿಂದ ಬಿಡುಗಡೆ ಕೊಡ್ತಾನೆ. ಓ ಮೈ ಗಾಡ್. ಇವತ್ತು ನೀವಿಬ್ಬರು ಮೂವರು ದೇವರ ಆಲಯದಲ್ಲಿ ದೇವರ ಸಮ್ಮುಖದಲ್ಲಿ ಕೂಡಿ ಬರುವಾಗ, ನಿನ್ನ ಕುಟುಂಬವಾಗಿ ಕೂಡಿ ಬರುವಾಗ ಏಕ ಮನಸ್ಸಿಂದ ಬರ್ತಾ ಇದ್ದೀರಾ. ಗಲಿಬಿಲಿ, ಜಗಳ, ಮನಸ್ತಾಪಗಳಿಂದ ಕೂಡಿ ಬರ್ತಾ ಇದ್ದೀರಾ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತವನ್ನ ನೀನು ಕಾಣಬೇಕಂದ್ರೆ, ನಿನ್ನ ಲೈಫಲ್ಲಿ ಒಂದು ಮಹತ್ತಾದ ಕಾರ್ಯಗಳನ್ನ ನೀನು ನೋಡಬೇಕು ಅಂದ್ರೆ ನೀನು ಮಾಡಬೇಕಾದ್ರೆ ಒಂದೇ ಒಂದು, ನೀನು ಏಕ ಮನಸ್ಸಿಂದ ಕೂಡಿ ಬರಬೇಕು. ನೀನು ಯಾವಾಗ ಏಕ ಮನಸ್ಸಿಂದ ಕೂಡಿ ಬರುವುದಿಲ್ಲವೋ
ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಹೋಗುವುದಿಲ್ಲ. ನೀನು ಏಕ ಮನಸ್ಸಿನಿಂದ ಬರಬೇಕು. ನೋಡ್ರಿ, ಬೈಬಲ್ ವಾಕ್ಯ ಇನ್ನೊಂದು ಕಡೆ ನಾವು ಓದೋಣ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನ ನೋಡ್ರಿ. ಮಾಡಿದರು ನನ್ನ ತೀರ್ಪು ಸರಿಯಾದಂತೆ, ಯಾಕೆಂದರೆ ನಾನು ಒಂಟಿಗನಲ್ಲ, ನಾನು ನನ್ನನ್ನು ಕಳಿಸಿಕೊಟ್ಟ ತಂದೆಯು ಇಬ್ಬರು ಇದ್ದೇವೆ. ನೋಡೋಣ, ದೇವರಲ್ಲಿ ಏನ್ ಹೇಳ್ತಾ ಇದ್ದಾರೆ? ನಾನು ಒಂಟಿಗನಲ್ಲ, ನನ್ನನ್ನು ಕಳಿಸಿಕೊಟ್ಟಂತ ದೇವರು ನನ್ನ ಜೊತೆಲಿದ್ದಾನೆ. ಅಂದ್ರೆ ಇವತ್ತು ನಿನ್ನ ಕಳಿಸ್ಕೊಟ್ಟವ್ರು ಯಾರು? ದೇವರೇ ತಾನೆ. ಮತ್ತೆ ದೇವ್ರ ನಿನ್ ಸಂಗಡ ಇರ್ಬೇಕು ತಾನೆ. ನೀನು ಒಂಟಿಯಾಗಿರಕ್ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನೀನು ಒಂಟಿಯಾಗಿಲ್ಲ ಅಂದ್ರೆ ದೇವರ ನಿನ್ನ ಜೊತೆಯಲ್ಲಿರೋದಾದ್ರೆ, ನೋಡ್ರಿ, ಈ ವಾಕ್ಯ ದೇವರ ನಿನ್ನ ಜೊತೆಯಲ್ಲಿ ನಡೀತಾ ಇದ್ದಾರ, ದೇವರ ನಿನ್ನ ಜೊತೆಯಲ್ಲಿ ಜೀವಿಸ್ತಾ ಇದ್ದಾರ. ಪ್ರಕಟಣೆ ಅಧ್ಯಾಯದಲ್ಲಿ ಹೇಳ್ತದೆ, ನಾನು ಬಾಗಿಲಲ್ಲಿ ನಿಂತು ಡೋರ್ ತಡ್ತಾ ಇದ್ದೀನಿ, ನನ್ನ ಶಬ್ದಕ್ಕೆ ಕಿವಿಗೊಟ್ಟು ಡೋರನ್ನು ತೆರೆಯೋದಾದರೆ, ಬಾಗಿಲನ್ನು ತೆರೆಯೋದಾದರೆ ಅವರ ಜೊತೆಯಲ್ಲಿ ನಾನು ವಾಸ ಮಾಡ್ತೀನಿ, ಅವರ ಜೊತೆಯಲ್ಲಿ ಕುಂತು ಊಟ ಮಾಡ್ತೀನಿ ಅಂತ ವಾಕ್ಯ ಹೇಳ್ತದೆ. ಇವತ್ತು ನಮ್ಮ ಹೃದಯ ಏನಾಗಿದೆ? ಒಮ್ಮನಸ್ಸಿನಿಂದ ಇಲ್ದಲೇ ಇರೋದ್ರಿಂದ, ಗಲಿಬಿಲಿ, ಆ ಕಷ್ಟ ಈ ಕಷ್ಟ ಅನ್ನೋದ್ರಿಂದ, ಸಾಲ ಬಾಧೆ, ರೋಗ, ಈ ಜನಗಳ ಇವೆಲ್ಲ ಇರೋದ್ರಿಂದ ನಾವು ದೇವರಿಗೆ ಸ್ಥಾನ ಕೊಡ್ತಾ ಇಲ್ಲ. ದೇವರು ಬರುವುದಾದರೆ ನಮ್ಮ ಹೃದಯ ಫುಲ್ ಕ್ಲೀನ್ ಅಲ್ಲಿ ಇರ್ಬೇಕು. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ಕಸಗಳು ಹಾಕೊಂಡು ತಿಪ್ಪೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ವಾಸ ಮಾಡಲಿಕ್ಕೆ ಸಾಧ್ಯನಾ? ಇವತ್ತು ನೀವು ಇರುವಂತ ಸ್ಥಳ ಕ್ಲೀನ್ ಆಗಿರ್ಬೇಕು ಅನ್ನುವಂತ ಬಯಸೋದಾದ್ರೆ, ಯೇಸು ಸ್ವಾಮಿ ನಿನ್ನನ್ನು ಉಂಟು ಮಾಡಿದಂಥವರು, ಅವರು ನಿನ್ನ ಹೃದಯದಲ್ಲಿ ಬರಬೇಕು ಅಂದ್ರೆ ನಿನ್ನ ಹೃದಯ ಶುದ್ಧವಾಗಿರಬೇಕು. ಹಲ್ಲೆಲೂಯಾ. ನೋಡ್ರಿ, ದೇವರಲ್ಲಿ ಹೇಳ್ತಾ ಇದ್ರೆ, ನಾನು ಒಂಟಿಗನಲ್ಲ, ನನ್ನ ತೀರ್ಪು ಸರಿಯಾಗಿದೆ. ಯಾಕಂದರೆ ನಾನು ನನ್ನನ್ನು ಕಳಿಸಿಕೊಟ್ಟ ನನ್ನ ತಂದೆಯು ನನ್ನ ಜೊತೆಯಲ್ಲಿದ್ದಾರೆ. ನಾನು ಒಂಟಿಗನಲ್ಲ. ಇವತ್ತು ದೇವರು ನಿನ್ನನ್ನು ಕಳಿಸಿಕೊಟ್ಟಿದ್ದಾನಲ್ಲ, ನೀನು ಒಂಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲವಲ್ಲ. ಹಲ್ಲೆಲೂಯಾ. ನೀನು ಯಾವಾಗಲೂ ಜೊತೆಯಾಗಿರ್ತೀಯ, ಇಬ್ಬರಾಗಿರ್ತೀರಾ. ಪವಿತ್ರಾತ್ಮರು ಇರ್ತಾರೆ, ದೇವರು ಇರ್ತಾರೆ, ತಂದೆಯಾದ ದೇವರು, ದೇವರು ಒಟ್ಟಾಗಿ ನಿನ್ನ ಜೊತೆಯಲ್ಲಿರ್ತಾರೆ. ನೀನು ಒಂಟಿಯಾಗಲಿಕ್ಕೆ ಸಾಧ್ಯ ಇಲ್ಲಿ. ಇವತ್ತು ನಿನ್ನ ಜೀವಿತವನ್ನ ನೀನೇ ಸೈತಾನನ ವಶಕ್ಕೆ ಕೊಟ್ಟು ಹಾಳು ಮಾಡಿಕೊಳ್ತಾ ಇದೀಯಾ. ನೀನು ಒಮ್ಮನಸ್ಸಿನಿಂದ ಬರದಲ್ಲಿರುವಂತ ಎಲ್ಲಾ ಸಂದರ್ಭದಲ್ಲೂ ನಿನಗೆ ಬಿಡುಗಡೆ ಸಿಗಲ್ಲ. ನಿನ್ನ ಒಳಗಡೆ ಬಿಡುಗಡೆ ಬೇಕಾ? ನಿನಗೆ ಸೌಖ್ಯ ಬೇಕಾ? ನಿನ್ನ ಒಳಗಡೆ ಒಂದು ಎಲ್ಲ ನೀನು ಮಾಡುವ ಪ್ರಾರ್ಥನೆಗೆ ಎಲ್ಲದಕ್ಕೂ ಉತ್ತರ ಸಿಗಬೇಕಾ? ನಿನ್ನ ಸೇವೆ ಅಭಿವೃದ್ಧಿ ಆಗಬೇಕಾ? ನಿನ್ನ ಕುಟುಂಬದಲ್ಲಿ ಆಶೀರ್ವಾದ ಉಂಟಾಗಬೇಕಾ? ನೀನು ಮಾಡುವ ಎಲ್ಲಾ ಪ್ರಾರ್ಥನೆಗಳು ಏಕ ಮನಸ್ಸಿಂದ ಇರು. ನಿನ್ನ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನೀನು ಆರಾಧನೆ ಮಾಡು, ಸ್ತುತಿಸಿ, ಕೊಂಡಾಡಿ ಪ್ರಾರ್ಥನೆ ಮಾಡು. ನಿನ್ನ ದೇವರು ನಿನ್ನ ಜೀವಿತವನ್ನು ಬದಲಾಯಿಸ್ತಾರೆ. ಪೇತ್ರನು ಜೈಲಲ್ಲಿ ಇರಬೇಕಾದಾಗ ಆತನಿಗೆ ಸಂಬಂಧಪಟ್ಟಂತ ಜನಗಳು ಒಮ್ಮನಸ್ಸಿಂದ ಪ್ರಾರ್ಥನೆ ಮಾಡುವಾಗ ದೇವದೂತನು ಬಂದು ಅವರನ್ನ ಜೈಲಿಂದ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ನೀನು ಮಾಡುವ ಪ್ರಾರ್ಥನೆ, ನಿನ್ನ ಒಮ್ಮನಸ್ಸಿಂದ ಮಾಡುವ ಪ್ರಾರ್ಥನೆ, ನಿನ್ನ ಏಕ ಮನಸ್ಸಿಂದ ಮಾಡುವ ಪ್ರಾರ್ಥನೆ ನಿನ್ನ ಇಡೀ ಜೀವಿತವನ್ನೇ ಬದಲಾಯಿಸ್ತದೆ. ನೀನು ಯಾವ ವಿಷಯದಲ್ಲಿ ಕಟ್ಟಾಕಲ್ಪಟ್ಟಿದೆಯಾ, ಯಾವ ವಿಷಯದಲ್ಲಿ ತಡೆ ಆಗಲ್ಪಟ್ಟಿದೆಯಾ, ಯಾವ ವಿಷಯದಲ್ಲಿ ನೀನು ಮುಂದೆ ಹೋಗಲಿಕ್ಕೆ ತಡೆ ಆಗ್ತಾ ಇದೆಯೋ, ದೇವರು ಅದನ್ನೆಲ್ಲ ಒಡ್ಡೆದ್ದು ನಿನ್ನನ್ನು ಮುಂದೆ ನಡೆಸಲಿಕ್ಕಿದ್ದಾನೆ. ನೀನು ಏಕ ಮನಸ್ಸಿಂದ ಪ್ರಾರ್ಥಿಸು, ಏಕ ಮನಸ್ಸಿಂದ ಪ್ರಾರ್ಥಿಸು, ಏಕ ಮನಸ್ಸಿಂದ ದೇವರ ಸಮ್ಮುಖದಲ್ಲಿ ಹೊರಟು ಬಾ. ನಿನ್ನ ಜೀವಿತವನ್ನ ದೇವರು ಎಲ್ಲ ವಿಷಯದಲ್ಲೂ ಬದಲಾವಣೆ ಮಾಡಲಿಕ್ಕಿದ್ದಾರೆ. ಓ ಮೈ ಗಾಡ್, ನಿನ್ನನ್ನ ಕರೆದಂತ ದೇವರು ನಂಬಿಗಸ್ತನಾಗಿದ್ದಾನೆ, ಮರೆಯಬೇಡ. ನಿನ್ನನ್ನ ಇದ್ದ ಹಾಗೆ ಇರುವುದಕ್ಕಾಗಿ ದೇವರು ಕರೆದಿಲ್ಲ, ನಿನ್ನ ಜೀವಿತ ದೊಡ್ಡ ಅದ್ಭುತಗಳು ನಡಿಬೇಕೆಂಬುದಾಗಿ ಕರೆದಿದ್ದಾನೆ. ನಿನ್ನನ್ನ ನೀನು ಒಪ್ಪಿಸಿಕೊಡು. ನೋಡ್ರಿ, ದೇವರು ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ದೇವರು ನಮ್ಮ ಜೊತೆಯಲ್ಲಿ ನಾವು ಒಂಟಿಗರಾಗಿ ಇರೋದಕ್ಕೂ ಒಂಟಿಗರಾಗಿ ಇಲ್ದಲೇ ಇರೋದಕ್ಕೂ ಒಂದು ಮೂಲ ವಾಕ್ಯವನ್ನ ತೋರಿಸಿ ನಾನು ಮುಗಿಸ್ಕೊಳ್ತೀನಿ. ಜಕ್ಕಾಯ ಅನ್ನುವಂಥವನ ಜೊತೆಯಲ್ಲಿ ನಿನ್ನ ಮನೆಗೆ ಬರ್ತೀನಿ ಬಾ ಎಂಬುದಾಗಿ ಕರೆದಾಗ, ಜಕ್ಕಾಯನ ಜೊತೆ ಯೇಸು ಸ್ವಾಮಿ ನಡೀತಾ ಇದ್ದಾರೆ, ಜೊತೆಯಲ್ಲಿ ಹೋಗ್ತಾ ಇದ್ದಾರೆ, ಪಕ್ಕದಲ್ಲೇ ಹೋಗ್ತಾ ಇದ್ದಾರೆ. ಆಗ ಇಲ್ಲಿ ಜಕ್ಕಾಯನ ಹೃದಯ ಯಾವ ರೀತಿ ಪರಿವರ್ತನೆ ಆಗ್ತಾ ಇದೆ ನೋಡ್ರಿ. ಅದಕ್ಕೆ ಜಕ್ಕಾಯನು ನಿಂತುಕೊಂಡು, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ಅಂದ್ರೆ ಅರ್ಥ ಏನು? ಅವನು ಇದುವರೆಗೂ ಬಡವರಿಗೆ ಕೊಟ್ಟಿಲ್ಲ ಅಂತ ಅರ್ಥ. ಯಾಕಂದ್ರೆ ದೇವರ ಹೃದಯ ಬಂದು ಬಡವರಿಗಾಗಿ ಬಂದಂತವರು, ತೊರೆಯಲ್ಪಟ್ಟಂತವರನ್ನ ದೇವರು ಹುಡುಕಿ ಬಂದಿದ್ದು, ಪಾಪಿಗಳನ್ನ ಹುಡುಕಿ ಬಂದಿದ್ದು, ತಿರಸ್ಕರಿಸಲ್ಪಟ್ಟಂತ ಜನಗಳಿಗಾಗಿ ಬಂದಿದ್ದು, ಬಡವರನ್ನ ಹುಡುಕಿ ಬಂದಿದ್ದು. ಹಲ್ಲೆಲೂಯಾ. ಜ್ಞಾನಿಗಳನ್ನ ಹುಡುಕಿ ಬಂದಿದ್ದು. ಆ ದೇವರು ಜಕ್ಕಾಯ ಅನ್ನುವಂತ ಪಾಪಿಯ ಜೊತೆಲಿ ನಡಿಬೇಕಾದಾಗ
ಆ ಜಕ್ಕಾಯನ ಹೃದಯ ಪರಿವರ್ತನೆ ಆಗ್ತಾ ಇದೆ. ಅನ್ನ ಸ್ವಾಮಿ, ನನ್ನ ಅರ್ಧ ಆಸ್ತಿಯನ್ನೇ ಬಡವರಿಗೆ ಕೊಡ್ತೇನೆ. ಅದಾದ್ಮೇಲೆ ನೋಡ್ರಿ, ನಾನು ಅನ್ಯಾಯವಾಗಿ ಯಾರಿಂದ ಏನಾದ್ರೂ ಎಳಕೊಂಡದೆ ಆದರೆ 4ರಷ್ಟು ಇದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಅಂದ್ರೆ ಒಬ್ಬ ವ್ಯಕ್ತಿ ಇಲ್ಲಿವರೆಗೂ ಜಕ್ಕಾಯ ಒಂಟಿಯಾಗಿದ್ದ. ಇವನು ಯಾವಾಗ ದೇವರ ಜೊತೆಯಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದ್ನೋ, ದೇವರ ಜೊತೆಗೆ ಸೇರಲ್ಪಟ್ರು, ಯಾವಾಗ ದೇವರು ಆತ್ಮನ ಒಟ್ಟಿಗೆ ಆತ್ಮನ ಶಕ್ತಿ ಜಕ್ಕಾಯನ ಜೊತೆ ಪ್ರವೇಶ ಮಾಡಿತು, ಅವನ ಒಳಗಡೆ ಒಂದು ಇದುವರೆಗೂ ಇಷ್ಟು ವರ್ಷಗಳು ಆಗದಲ್ಲಿರುವಂತ ಪರಿವರ್ತನೆ ಉಂಟಾಗ್ತಾ ಇದೆ. ಇವತ್ತು ನೀನು ಮಾಡಿದ ಪಾಪಗಳ ಅರಿವು ನಿನಗೆ ಉಂಟಾಗ್ತಾ ಇದೆಯಾ? ಇವತ್ತು ನೀನು ಮಾಡುತ್ತಿರುವಂತಹ ಕಾರ್ಯಗಳ ಕುರಿತಾಗಿ ತಪ್ಪು ಸರಿ ಅನ್ನುವಂಥ ವಿಷಯಗಳು ಉಂಟಾಗ್ತಾ ಇದೆಯಾ? ಇವತ್ತು ಉಂಟಾಗ್ತಿಲ್ಲ ಅನ್ನೋದಾದರೆ ನೀನು ಒಂಟಿಯಾಗಿದ್ದೀಯಾ. ದೇವರು ನಿನ್ನ ಜೊತೆ ಇಲ್ಲ, ನಿನ್ನನ್ನ ನೀನೇ ಯಾಮಾರಿಸಿಕೊಳ್ತಾ ಇದೀಯಾ. ದೇವರು ನಿನ್ನ ಜೊತೆಯಲ್ಲಿರುವುದಾದರೆ ನೀನು ಮಾಡುತ್ತಿರುವಂತಹ ಪ್ರತಿಯೊಂದು ವಿಷಯಗಳಲ್ಲಿ ಕುರಿತಾಗಿ ನಿನಗೆ ಒಂದು ಅರಿವಿರುತ್ತದೆ. ನೀನು ಮಾಡುತ್ತಿರುವ ಒಂದೊಂದು ವಿಷಯಗಳಲ್ಲಿ ನಿನಗೆ ಪಾಪದ ಅರಿವಿರುತ್ತದೆ. ನಿನ್ನ ಜೀವಿತದಲ್ಲಿ ದೇವರಿರೋದಾದ್ರೆ ತಪ್ಪನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ತಪ್ಪು ಮಾಡಿದಳು ಅವನ ಒಳಗಡೆ ಪಶ್ಚಾತ್ತಾಪ ಉಂಟಾಗ್ತದೆ. ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟನಲ್ಲ ಎಂಬುದಾಗಿ ಆ ಪಾಪದ ಕುರಿತಾಗಿ ಅರಿವುಂಟಾಗಿ ದೇವರ ಸಮ್ಮುಖದಲ್ಲಿ ಪಾಪವನ್ನು ಅರಿಕೆ ಮಾಡಿ ಅದರಿಂದ ಹೊರಗಡೆ ಬರ್ತಾನೆ. ಇವತ್ತು ಜಕ್ಕಾಯ ಅದೇ ತರ ಮಾಡ್ತಾ ಇದ್ದಾನೆ. ಒಂಟಿಯಾಗಿ ಇದ್ದಂತ ವ್ಯಕ್ತಿ ಜಕ್ಕಾಯನ ಲೈಫ್ ಅಲ್ಲಿ ಅಷ್ಟು ವರ್ಷಗಳು ಅವನ ಒಳಗಡೆ ಬಡವರಿಗೆ ಕೊಡಬೇಕು, ಅವನು ಅನ್ಯಾಯವಾಗಿ ನಾನು ಸಂಪಾದನೆ ಮಾಡ್ತಾ ಇದ್ದೀನಲ್ಲ ಅನ್ನುವಂತ ಅರಿವೇ ಇರಲಿಲ್ಲ. ಯಾವಾಗ ದೇವರು ಜಕ್ಕಾಯನ ಜೊತೆಲಿ ನಡೆದ್ರು, ಅವನ ಒಳಗಡೆ ಏನಾಗ್ತಾ ಇದೆ, ಒಂದು ಪರಿವರ್ತನೆ ಉಂಟಾಗ್ತೈತೆ. ಅನಂತರ ನೋಡ್ರಿ, ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಅಬ್ರಹಾಮನ ಅಂಶಿಕನಲ್ಲವೇ? ಅಲ್ಲೇಲೂಯಾ. ನೋಡ್ರಿ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎನ್ನುವುದಾಗಿ ಹೇಳಲ್ಪಟ್ಟಿದೆ. ಪ್ರಿಯ ಸಹೋದರ ಸಹೋದರಿ, ನೀನು ಯಾವಾಗ ನಿನ್ನ ಮನೆಗೆ ನಿಜವಾದ ರಕ್ಷಣೆ ಯಾವಾಗ ಉಂಟಾಗಲು ಅಂದ್ರೆ, ನೀನು ಮಾಡುತ್ತಿರುವ ಪಾಪದ ಕುರಿತಾಗಿ ನಿನಗೆ ಜ್ಞಾನ ಬರುತ್ತಲ್ಲ, ನಿನಗೆ ಪಶ್ಚಾತ್ತಾಪ ಬರುತ್ತಲ್ಲ, ಆವಾಗಲೇ ನಿನ್ನ ಮನೆಗೆ ಅರಿವು, ಒಂದು ದೊಡ್ಡ ರಕ್ಷಣೆ ಉಂಟಾಗುವುದು. ಅಷ್ಟು ಮಾತ್ರವಲ್ಲದೆ ಅಬ್ರಹಾಮನ ಆಶೀರ್ವಾದ ಹೊಂದಲಿಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಪಶ್ಚಾತ್ತಾಪದ ಹೃದಯ, ನಂಬಿಕೆ. ಹಲ್ಲೆಲೂಯಾ. ಅಬ್ರಹಾಮನ ಒಳಗಡೆ ಅದೇ ಬಂದಿದ್ದು. ಅಬ್ರಹಾಮನಲ್ಲಿ ಇದ್ದಿದ್ದ ನಂಬಿಕೆ, ಜಸ್ಟ್ ನಂಬಿಕೆ. ದೇವ್ರು ಹೇಳಿದ್ರು ಹೋಗ್ತಾ ಇದ್ದೀನಿ, ದೇವ್ರು ಹೇಳ್ದಲೇ ಇರುವಂಥದ್ದು ಯಾವುದು ಮಾಡಲ್ಲ. ಆದ್ರೂ ಒಂದು ಜಾಗದಲ್ಲಿ ಅದನ್ನು ಮಿಸ್ಟೇಕ್ ಮಾಡ್ಬಿಡ್ತಾನೆ. ಸಾರಾಳ ಮಾತು ಕೇಳಿ ಆಗರಳನ್ನ ಮದುವೆ ಆಗ್ಬಿಡ್ತಾನೆ. ಅದರ ನಿಮಿತ್ತವಾಗಿ 13 ವರ್ಷ ದೇವ್ರು ಮಾತಾಡಲೇ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನು ಇಲ್ಲಿವರೆಗೂ ನೀನು ಒಮ್ಮನಸ್ಸಿಂದ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿಲ್ಲ ಅನ್ನೋದಾದ್ರೆ, ಇಲ್ಲಿವರೆಗೂ ನೀನು ಒಮ್ಮನಸ್ಸಿಂದ ದೇವರನ್ನ ಆರಾಧನೆ ಮಾಡಿಲ್ಲ ಅನ್ನೋದಾದ್ರೆ, ಇನ್ನು ಮುಂದೆ ಈ ಕ್ಷಣದಿಂದಲೇ ನೀನು ಒಮ್ಮನಸ್ಸಿಂದ ಪ್ರಾರ್ಥನೆ ಮಾಡು, ಒಮ್ಮನಸ್ಸಿಂದ ಆರಾಧನೆ ಮಾಡು. ನಿನ್ನ ಜೀವಿತದಲ್ಲಿ ಇದುವರೆಗೂ ಬದಲಾಗದ ಕಾರ್ಯಗಳನ್ನು ದೇವರು ಬದಲಾಯಿಸಲಿಕ್ಕಿದ್ದಾನೆ. ಇದುವರೆಗೂ ನಿನ್ನ ಲೈಫಲ್ಲಿ ನಡೆಯದಂತ ಕಾರ್ಯಗಳು ದೇವರು ನಡೆಸಲಿಕ್ಕಿದ್ದಾನೆ. ನಿನ್ನ ಸೇವೆ ಸ್ಟಕ್ ಆಗಿದೆಯಾ? ನಿನ್ನ ಜೀವಿತ ಸ್ಟಕ್ ಆಗಿದೆಯಾ? ನಿನ್ನ ಲೈಫ್ ಸ್ಟಕ್ ಆಗಿದೆಯಾ? ನಿನ್ನ ಕೆಲಸ ಕಾರ್ಯ ಸ್ಟಕ್ ಆಗಿದೆಯಾ? ನಿನ್ನ ಭವಿಷ್ಯದ ಕುರಿತಾಗಿ ಸ್ಟಕ್ ಆಗಿದೆಯಾ? ಚಿಂತೆ ಮಾಡಬೇಡ. ನೀನು ದೇವರ ಸಮ್ಮುಖದಲ್ಲಿ ಏಕ ಮನಸ್ಸಿಂದ ಬಾ, ಒಮ್ಮನಸ್ಸಿಂದ ಬಾ, ಒಂದೇ ಹೃದಯದ ಉಳ್ಳವನಾಗಿ ಬಾ. ನಿನ್ನ ಜೀವಿತದಲ್ಲಿ ದೇವರು ಎಲ್ಲಾ ತಡೆಗಳನ್ನು ಹೊಡೆದಾಕ್ತಾರೆ. ಪ್ರಿಯ ಸಹೋದರ ಸಹೋದರಿ, ದೇವರು ಒಮ್ಮನಸ್ಸು ಇಲ್ಲದಲೇ ಇರುವಂತಹ ಸ್ಥಳದಲ್ಲಿ ದೇವರು ಕಾರ್ಯ ಮಾಡೋದೇ ಇಲ್ಲಪ್ಪ. ಇವತ್ತು ನಿನ್ನ ಕುಟುಂಬದಲ್ಲಿ ನೀನು ಒಂದು ಒಮ್ಮನಸ್ಸಿಂದ ದೇವರ ಸಮ್ಮುಖದಲ್ಲಿ ಬರಲಿಲ್ಲ ಅಂತಂದ್ರೆ ದೇವರು ನಿನ್ನನ್ನು ಹೇಗೆ ನಿನ್ನ ಕಾರ್ಯ ಮಾಡ್ತಾನೆ? ಹಲ್ಲೆಲೂಯಾ. ಪಾಸ್ಟ್ರೇ, ನನ್ನ ಕುಟುಂಬದಲ್ಲಿ ಯಾರು ನಂಬಿಲ್ಲ, ನಾನು 2-3 ಯಾರು ನನ್ನ ಜೊತೆಲಿ ಕೂಡಿ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ಇವತ್ತು ನಾನು ಒಬ್ಬನೇ ಇದ್ದೀನಿ, ನಾನು ಹೆಂಗೆ 2-3 ದೇವ್ರು ಹೆಂಗ್ ಬರ್ತಾರೆ ಅನ್ನುವಂಥ ಕ್ವಶನ್ ಇರುವಂತ ನಿಮಗೆ ದೇವರು ಹೇಳುವಂಥದ್ದು, ನಿನ್ನ ಪ್ರಾಣ, ಆತ್ಮ, ಶರೀರ ಈ 3 ಒಂದಾಗಿರ್ಬೇಕು. ನಿನ್ನ ಶರೀರ ಯಾವುದೇ ಕಡೆ ಆಲೋಚನೆ ಹೋಗಬಾರ್ದು. ನಿನ್ನ ಪ್ರಾಣ ಇಲ್ಲೇ ಇರಬೇಕು, ನಿದ್ದೆಗೆಳಬಾರ್ದು. ನಿನ್ನ ಶರೀರ, ಆತ್ಮ, ಪ್ರಾಣ ಈ 3 ಒಂದಾಗಿ ಮಾರ್ಪಟ್ಟು ಹೇಗೆ ನೀನು ಪ್ರಾರ್ಥನೆ ಮಾಡ್ತೀಯೋ ನಿನ್ನ ಜೀವಿತ ಬದಲಾಗ್ತದೆ. ಯೇಸು ಸ್ವಾಮಿ ಏನಾದ್ರೂ ಪ್ರಾರ್ಥನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಚಂದ್ರ ಜೊತೆಲಿದ್ದಂತ 12 ಮಂದಿನ ಕರ್ಕೊಂಡು ಹೋಗ್ತಾ ಇದ್ರ? ಇಲ್ಲ, ಕರ್ಕೊಂಡು ಹೋಗ್ಲಿಲ್ಲ. ಯೇಸು ಸ್ವಾಮಿ ಒಬ್ಬರಾಗೆ ಹೋಗ್ತಾ ಇದ್ರು ಎಣ್ಣೆ ಮರೆಯಿಂದ ತೋಪಿಗೆ.
ಅಲ್ಲಿ ಪ್ರಾರ್ಥನೆ ಮಾಡೋಕೆ ರಾತ್ರಿ ಎಲ್ಲ ಒಬ್ಬರೇ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. ಒಬ್ರು ಪ್ರಾರ್ಥನೆ ಮಾಡಿ ರಾತ್ರಿ ಬೆಳಗ್ಗೆ ಆದ್ಮೇಲೆ ಹೊರಟು ಬರ್ತಾ ಇದ್ದಿದ್ದು. ಹಂಗಂದ್ರೆ ದೇವರು ಒಬ್ಬಂಟಿಯಾಗಿ ಪ್ರಾರ್ಥನೆ ಮಾಡಿದಾಗ ದೇವ್ರ ಪ್ರಾರ್ಥನೆ ಕೇಳಲಿಲ್ವಾ? ಕೇಳಿದ್ರು. ಕಾರಣ ಏನು? ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ, ನಾನು ಒಂಟಿಗನಲ್ಲ. ಯಾವುದು? ಯೋಹಾನ 8ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತದೆ, ನಾನು ಒಂಟಿಗನಲ್ಲ, ನನ್ನ ಕಳಿಸಿಕೊಟ್ಟ ತಂದೆ ನನ್ನ ಜೊತೆಲಿದ್ದಾರೆ. ನೀನು ಒಬ್ಬನೇ ಪ್ರಾರ್ಥನೆ ಮಾಡಿ ಬರುವಾಗ, ನೀನು ಒಮ್ಮನಸ್ಸಿಂದ ಪ್ರಾರ್ಥನೆ ಮಾಡಿ ಬರುವಾಗ, ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡಲು ಬರುವಾಗ, ಆರಾಧನೆ ಮಾಡಿ ಬರುವಾಗ, ನೀನು ಒಬ್ಬಂಟಿಗನಲ್ಲ, ನಿನ್ನ ಜೊತೆಯಲ್ಲಿ ದೇವರಿದ್ದಾನೆ, ನಿನ್ನನ್ನು ಕಳಿಸಿಕೊಟ್ಟ ದೇವರಿದ್ದಾನೆ. ಹಲ್ಲೆಲೂಯ. ನಿನ್ನ ಜೀವಿತವನ್ನು ಬದಲಾಯಿಸಿಕೊ. ನೀನು ಇದುವರೆಗೂ ಯಾವ ವಿಷಯದಲ್ಲಿ ಒಮ್ಮನಸ್ಸಿಂದ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿಲ್ವೋ, ಆರಾಧನೆ ಮಾಡಲಿಕ್ಕೆ ಬಂದಿಲ್ವೋ, ನೀನು ಯಾವಾಗೆಲ್ಲ ಒಮ್ಮನಸ್ಸಿಂದ ಪ್ರಾರ್ಥನೆ ಮಾಡ್ತೀಯೋ, ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡ್ತೀಯೋ, ಭಾರಪಟ್ಟು ಪ್ರಾರ್ಥನೆ ಮಾಡ್ತೀಯೋ, ಆ ಪ್ರಾರ್ಥನೆಗೆ ದೇವರು ಇಮಿಡಿಯೇಟ್ಲಿ ಆನ್ಸರ್ ಕೊಡ್ತಾರೆ. ನಿನ್ನನ್ನು ಒಪ್ಪಿಸಿಕೊಡು. ಇವತ್ತೇ ಈ ಕ್ಷಣನೇ ಒಪ್ಪಿಸಿಕೊಡು. ನಾವು ತಲೆಗಳನ್ನು ಬಾಗಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ಈ ವಾಕ್ಯಗಳನ್ನ ಕೇಳಿ ತಮ್ಮ ತಲೆಗಳನ್ನು ಬಾಗಿ ರಾಜ ದೇವರೇ ನಿನ್ನ ಸಮ್ಮುಖದಲ್ಲಿ ತಮ್ಮ ತಮ್ಮ ಪಾಪಗಳನ್ನು ಒಪ್ಪಿಕೊಡ್ತಾ ಇದ್ರು ದೇವರೇ, ಅವರೆಲ್ಲರನ್ನ ನಾನು ಒಪ್ಪಿಸಿಕೊಡ್ತಾ ಇದ್ದೀನಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವರ ಜೀವಿತದಲ್ಲಿ ಇದುವರೆಗೂ ಇದ್ದಂಥ ಎಲ್ಲ ತಡೆಗಳು ನೀಗಲಿ. ಇವರು ಪ್ರತಿ ಸಾರಿ ನಿನ್ನ ಸಮ್ಮುಖದಲ್ಲಿ ಬರುವಾಗ ಏಕ ಮನಸ್ಸುಳ್ಳವರಾಗಿ ಬರಲಿ. ಇವರ ಜೀವಿತದಲ್ಲಿ ದೊಡ್ಡ ಅದ್ಭುತಗಳು ಉಂಟಾಗಲಿ ಯೇಸುವೆ, ಉಂಟಾಗಲಿ ಯೇಸುವೆ, ಉಂಟಾಗಲಿ ಯೇಸುವೆ, ಉಂಟಾಗಲಿ ಯೇಸುವೆ. ಯೇಸುವಿನ ರಕ್ತ ಬಿಡುಗಡೆ ಆಗಲಿ, ಯೇಸುವಿನ ರಕ್ತ ಬಿಡುಗಡೆ ಆಗಲಿ, ಯೇಸುವಿನ ರಕ್ತ ಬಿಡುಗಡೆ ಆಗಲಿ. ರಿಕಾಡದ ರಮನ ಶಿಕೆ ರಿಕಾಡದ ರಬ ಉಡದ ಲಮನ ಸಿಕೆ ರಿಕ ರಬದ ಲಬ. ಯೇಸುವಿನ ನಾಮದಲ್ಲಿ ಕರ್ತನೆ, ಈ ಸಂದೇಶವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಜಕ್ಕಾಯನಿಗೆ ಹೇಗೆ ಆಶೀರ್ವಾದವು ರಕ್ಷಣೆ ಉಂಟಾಯಿತು, ಯೇಸುವಿನ ನಾಮದಲ್ಲಿ ಇವರ ಒಳಗಡೆ ಅಪ್ಪ ಒಂದು ರಕ್ಷಣೆಯು, ಇವರ ಕುಟುಂಬಕ್ಕೆ ರಕ್ಷಣೆಯು ದೇವರೇ, ಇವರ ಜೀವಿತದಲ್ಲಿ ಆಶೀರ್ವಾದವು ಒದಗಿ ಬರಲಿ ಕರ್ತನೆ. ಇದುವರೆಗೂ ಇವರು ಮಾಡುತ್ತಿರುವ ಎಲ್ಲ ವಿಷಯಗಳಲ್ಲಿ ಇದ್ದಂಥ ತಡೆಗಳೆಲ್ಲ ಒಡ್ಡೆದಾಕಲ್ಪಡಲಿ ಯೇಸುವಿನ ನಾಮದಲ್ಲಿ. ಮಾಟ ಮಂತ್ರದ ಶಕ್ತಿಗಳು ನಿರ್ಮೂಲನೆ ಆಗಲಿ ಕರ್ತನೆ. ಇವರಿಗೆ ಮುಂದೆ ರಾಜ ನಿನ್ನ ಹೆಸರಿನಲ್ಲಿ ಮಾಡುವ ಎಲ್ಲಾ ಕಾರ್ಯಗಳನ್ನು, ಒಮ್ಮನಸ್ಸಿಂದ ಮಾಡುವ ಪ್ರತಿಯೊಂದು ಕಾರ್ಯಗಳನ್ನು ಇವರು ಆಶೀರ್ವಾದ ಪಾತ್ರರಾಗಲಿ, ಆಶೀರ್ವದಿಸಲ್ಪಟ್ಟ ಅಭಿವೃದ್ಧಿಯಾಗಲಿ ಕರ್ತನೆ. ದೇವರೇ ನಿನ್ನ ಕೃಪೆ ಬಿಡುಗಡೆ ಮಾಡು. ಇವರ ಮೇಲೆ ಯಾವುದೇ ದುರಾತ್ಮನ ಆಡಳಿತವು ದೇವರೇ, ಯಾವುದೇ ವಂಚಿಸಲ್ಪಡುವಂತಹ ದುರಾತ್ಮನ ಕಾರ್ಯಗಳು ಇವರ ಮೇಲೆ ಯಾವುದೇ ನಡೆಯದಂತೆ ನಾನು ಆಜ್ಞಾಪನೆ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ನಿನ್ನ ಕೃಪೆ ಬಿಡುಗಡೆ ಆಗಲು ಈ ವಾಕ್ಯದ ನಿಮಿತ್ತವಾಗಿ ಇವರು ಅಧಿಕವಾಗಿ ಆಶೀರ್ವಾದ ಹೊಂದಲಿ ರಾಜನೇ. ನೀ ಕೃಪೆ ಮಾಡಿ ನಡೆಸಿಕೊಡು. ನಿನ್ನ ಶುಭ ಕೃಪೆ ಇವ್ರ ಜೊತೆಯಲ್ಲಿ ಸದಾಕಾಲವಾಗಿರು. ಹೀಗೆ ಮಾಡಿದಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, 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 ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಂದೇಶದೊಟ್ಟಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಬರ್ತೇನೆ. ಅಲ್ಲಿಯವರೆಗೂ ಕರ್ತನು ನಿಮ್ಮ ಜೊತೆಯಲ್ಲಿದ್ದು ಪ್ರತಿ ವಿಷಯದಲ್ಲೂ ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸಲಿ.